ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಪ್ರಾಪಂಚಿಕ ಸಂಬಂಧವಾದ ಸಕಲ ಕಾರ್ಯಗಳನ್ನು ಹೀಗೆ ವಿಸರ್ಜಿಸಿ ನಿಶ್ಚಿಂತ ಮನಸ್ಕರಾದ ಧರ್ಮರಾಜನು ಪ್ರಜಾಪತ್ಯವೆಂಬ ಒಂದು ಇಷ್ಟಿಯನ್ನು ನೆರವೇರಿಸಿ ಅಹವನೀಯಾದಿ ಅಗ್ನಿಗಳನ್ನು ಆತ್ಮಾರೋಪಣ ಮಾಡಿಕೊಂಡನು. ಹೀಗೆ ಗೃಹಾಶ್ರಮ ಧರ್ಮದಿಂದ ಮುಕ್ತನಾಗಿ ರಾಜಯೋಗ್ಯವಾದ ಸಕಲ ವೇಷಭೂಷಣಗಳನ್ನು ವಿಸರ್ಜಿಸಿದನು. ಅಹಂಕಾರ ಮಮಕಾರಗಳನ್ನು ನೀಗಿದನು. ಸಾಂಸಾರಿಕ ಬಂಧವಾದ ಸಕಲ ಪ್ರೇಮಾನುಬಂಧಗಳನ್ನು ತ್ಯಜಿಸಿದನು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಅವುಗಳಿಗೆ ಸಂಬಂಧಿಸಿದ ವಿಷಯಗಳಿಂದ ತಪ್ಪಿಸಿ ಆ ವ್ಯಾಪಾರಗಳನ್ನು ಮನಸ್ಸಿನ ಅಧೀನಗೊಳಿಸಿದನು. ಲಯಚಿಂತನೆಯಲ್ಲಿ ನಿರತನಾಗಿ ವಾಣಿಯನ್ನು ಮನಸ್ಸಿನಲ್ಲೂ ಮನಸ್ಸು ಪ್ರಾಣಾಧೀನವಾದುದರಿಂದ ಮನಸ್ಸು ಚಲಿಸದೆ ತನ್ನ ಪ್ರಾಣದ ಅಧೀನದಲ್ಲಿದ್ದ ಮೇಲೆ ಆ ಪ್ರಾಣವನ್ನು ಅಪಾನದಲ್ಲಿಯೂ ಅದನ್ನು ವ್ಯಾನದಲ್ಲಿಯೂ ವ್ಯಾನವನ್ನು ಉದಾನ ವಾಯುವಿನಲ್ಲಿಯೂ ಉದಾನವನ್ನು ಸಮಾನದಲ್ಲಿಯೂ ಆ ಸಮಾನವನ್ನು ಪ್ರಾಣಾದಿ ಪಂಚವಾಯುಗಳಿಗೆ ಕಾರಣವಾದ ಮುಖ್ಯ ಪ್ರಾಣನಲ್ಲಿಯೂ ಲಯ ಹೊಂದಿಸಿದನು. ಇದು ಹರಿಕಥಾಮೃತಸಾರದಲ್ಲಿ ಬರುತ್ತೆ ನೋಡಿ, ಅದೇ ತರುವಾಯಿ ವಾಯು ಸಹಿತಗಳಾದ ಪಂಚಭೂತಗಳನ್ನು ಸಾತ್ವಿಕ ರಾಜಸ ತಾಮಸಗಳೆಂಬ ತ್ರಿವಿಧ ಅಹಂಕಾರದಲ್ಲಿ ಲೀನ ಮಾಡಿದನು. ತ್ರಿವಿಧ ಅಹಂಕಾರಗಳನ್ನು ಮಹತ್ತತ್ವ ಮೂಲಕವಾಗಿ ಪ್ರಕೃತಿಯಲ್ಲೂ ಆ ಪ್ರಕೃತಿಯು ಚೇತನಾಧೀನವಾದುದರಿಂದ ಅದನ್ನು ಜೀವಾತ್ಮನಲ್ಲಿಯೂ ಲಯಗೊಳಿಸಿದನು. ಜೀವಾತ್ಮನು ಪರಮಾತ್ಮನಿಗಧೀನವಾದುದರಿಂದ ಜೀವನನ್ನು ಪರಬ್ರಹ್ಮನ ಪಾದಾರವಿಂದಗಳ ಸಾನ್ನಿಧ್ಯದಲ್ಲಿ ಸೇರಿಸಿದನು. ಹೀಗೆ ತತ್ವಾನುಸಂಧಾನ ಪೂರ್ವಕ ಪರಪ್ರಯಾಣಕ್ಕೆ ಸಂಸಿದ್ಧನಾದ ತರುವಾಯ ಆಹಾರ ತ್ಯಾಗ ಮಾಡಿದನು. ನಾರು ಬಟ್ಟೆಗಳನ್ನು ಧರಿಸಿದನು. ಮೌನವನ್ನು ವಹಿಸಿದನು. ಜಟಾಧಾರಿಯಾದನು. ಲೌಕಿಕದ ಕಡೆ ಗಮನವೇ ಇಲ್ಲದೆ ಸದಾ ಪರಚಿಂತನೆಯಲ್ಲೇ ನಿರತನಾಗಿ ಹುಚ್ಚಿನಂತೆಯೂ ಪಿಶಾಚಗ್ರಸ್ತನಂತೆಯೂ ಕಾಣಲ್ಪಟ್ಟನು. ತನ್ನ ಸಹೋದರರ ಕಡೆಯೂ ಗಮನವಿಲ್ಲದೆ ಯಾರು ಕೂಗಿ ಕರೆದರೂ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ಅರಮನೆಯನ್ನು ಬಿಟ್ಟು ಹೊರಟು ಬಿಟ್ಟನು. ತನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರಾದ ಧೃತರಾಷ್ಟ್ರ ವಿದುರರು ನಡೆದಂತೆ ಹಿಮಾಲಯ ಪರ್ವತಾಭಿಮುಖವಾಗಿ ಉತ್ತರ ದಿಕ್ಕಿಗೆ ನಡೆದು ಬಿಟ್ಟನು. ಸದಾ ಪರಬ್ರಹ್ಮ ಚಿಂತನೆಯು ಮನಸ್ಸನ್ನು ಆವರಿಸಿದ್ದರಿಂದ ಮತ್ತಾವುದರ ಕಡೆಗೂ ಲಕ್ಷ್ಯವಿಲ್ಲದೆ ನಡೆದ ಆತನನ್ನು ಭೀಮಾರ್ಜುನಾದಿ ಆತನ ತಮ್ಮಂದಿರು ಪತ್ನಿಯಾದ ದ್ರೌಪದಿಯು ನೋಡಿ ಆತನು ಅನುಸರಿಸುವುದೇ ಯುಕ್ತ ಮಾರ್ಗವೆಂದು ಮನಗಂಡು ಶ್ರೀಮನ್ನಾರಾಯಣನ ಪಾದಾರವಿಂದಗಳನ್ನು ಹೃದಯದಲ್ಲಿ ನೆಲೆಗೊಳಿಸಿ ಧ್ಯಾನಿಸುತ್ತಾ ಪುಣ್ಯಮೂರ್ತಿಯಾದ ಆ ಧರ್ಮರಾಜನನ್ನೇ ಅನುಸರಿಸಿ ಹೊರಟು ಬಿಟ್ಟರು. ಮತ್ತು ಪವಿತ್ರವಾದ ಹಿಮಾಚಲ ಪರ್ವತ ಸಮೀಪದ ಗಂಗಾದಿ ಪುಣ್ಯನದಿ ತೀರದ ಪಾವನ ಕ್ಷೇತ್ರಗಳಲ್ಲಿ ಕೆಲ ಕಾಲ ತಂಗಿದ್ದು ಭಗವದ್ಧ್ಯಾನದಿಂದ ಪರಿಪಕ್ವವಾದ ಭಕ್ತ ವಿಶೇಷದಿಂದ ನಿಷ್ಕಲ್ಮಶ ಬುದ್ಧಿಯುಳ್ಳವರಾಗಿ ಪುಣ್ಯಪಾಪ ಸಂಬಂಧವಾದ ಕರ್ಮಗಳ ಸೊಂಕನ್ನು ಕಳೆದುಕೊಂಡು ಪರಮಪುರುಷನ ಪಾದಾರವಿಂದಗಳಲ್ಲೇ ನೆಲೆಸಿದ ಚಿತ್ತವೃತ್ತಿಯುಳ್ಳವರಾದರು. ಹೀಗೆ ಪರಿಶುದ್ಧರಾದ ಅವರು ಭಗವದ್ಭಕ್ತರಿಗೆ ಮಾತ್ರ ಲಭ್ಯವಾಗುವ ಪರಮ ದುರ್ಲಭವಾದ ಉತ್ತಮ ಗತಿಯನ್ನು ಹೊಂದಿದರು. ದ್ರೌಪದಿ ದೇವಿಯು ತನ್ನ ಪತಿಗಳ ಮಾರ್ಗವನ್ನೇ ಅನುಸರಿಸಿ ಮನಸ್ಸನ್ನು ಶ್ರೀಹರಿಯ ಪಾದಾರವಿಂದಗಳಲ್ಲಿ ನೆಲೆಗೊಳಿಸಿ ಪರಮಪದವನ್ನು ಹೊಂದಿದಳು. ಇತ್ತ ವಿದುರನು ಪ್ರಭಾಸ ಕ್ಷೇತ್ರದಲ್ಲಿ ಕೆಲ ದಿನಗಳು ಶ್ರೀಮನ್ನಾರಾಯಣ ಧ್ಯಾನಪರರಾಗಿ ವಾಸಿಸಿದ್ದು ತನ್ನ ಮನಸ್ಸನ್ನು ಆ ಪರಮಪುರುಷನ ಪಾದಾರವಿಂದಗಳಲ್ಲೇ ನೆಲೆಗೊಳಿಸಿ ದೇಹತ್ಯಾಗ ಮಾಡಿದನು. ಋಷಿ ಶಾಪದಿಂದ ಪ್ರಾಪ್ತವಾಗಿದ್ದ ಶೂದ್ರಯೋನಿ ಸಂಬಂಧವಾದ ಮಾನುಷ ಕಳೇಬರವು ಬಿದ್ದು ಹೋದೊಡನೆಯೇ ತನ್ನ ಪೂರ್ವ ಸ್ವರೂಪವನ್ನು ಹೊಂದಿದನು. ಪಿತೃದೇವತೆಗಳು ಬಂದು ಆತನನ್ನು ಓಲಗಿಸುತ್ತಾ ತಮ್ಮ ಯಮಲೋಕಕ್ಕೆ ಕರೆದೊಯ್ದರು. ಸವನಕಾದಿ ಮಹರ್ಷಿಗಳೇ ಲೀಲಾ ಮಾನುಷ ವಿಗ್ರಹವಾದ ಶ್ರೀಕೃಷ್ಣನನ್ನು ತನ್ನ ಅವತಾರವನ್ನು ಸಮಾಪ್ತಗೊಳಿಸಿ ಪ್ರಯಾಣ ಮಾಡಿದ ಈ ಪುಣ್ಯ ಚರಿತವನ್ನು ಆತನ ಅಜ್ಞಾನುಸಾರ ಆತನಿಗೆ ಉಪಕರಣವು ಎಂಬಂತೆ ದುಷ್ಟದಮನ ಕಾರ್ಯದಲ್ಲಿ ನಿರತರಾಗಿದ್ದು ಆತನ ಸಂಕಲ್ಪಾನುಸಾರ ತಮ್ಮ ಲೌಕಿಕ ಕಾರ್ಯಕಲಾಪಗಳನ್ನು ನಡೆಸಿ ಪರಲೋಕಕ್ಕೆ ಪ್ರಯಾಣ ಮಾಡಿದ
ಪುಣ್ಯಶ್ಲೋಕರಾದ ಪಾಂಡವರ ಪರಮಗತಿಯು ಈ ಸತ್ಯತೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಯಾರು ಶ್ರವಣ ಮಾಡುವರೋ ಅವರು ಸಮಸ್ತ ಶುಭ ಬಲಿಗಳಿಗೂ ಭಾಗಿಯಾಗುವರು. ವಿಷ್ಣು ಭಕ್ತಿ ವಿಶಿಷ್ಟರಾಗುವರು. ಕೊನೆಯಲ್ಲಿ ಸಂಸಾರ ಬಂಧವನ್ನು ನೀಗಿ ಮುಕ್ತಿ ಸಾಮ್ರಾಜ್ಯವನ್ನು ಹೊಂದುವರು. ಪೂಜ್ಯರಾದ ಸೌನಕಾದಿ ಮುನಿಬೋತ್ತಮರೇ, ಯುಧಿಷ್ಠರಾದಿಗಳು ತಮ್ಮ ಮೊಮ್ಮಗನಾದ ಪರೀಕ್ಷಿತ ರಾಜನಿಗೆ ಹಸ್ತಿನಾವತಿಯ ಸಿಂಹಾಸನವನ್ನೊಪ್ಪಿಸಿ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುವಂತೆ ನಿಯಮಿಸಿ ಪರಗತಿಯನ್ನನುಸರಿಸಿ ಪ್ರಯಾಣ ಮಾಡಿದರಷ್ಟೇ. ಆಮೇಲೆ ನಡೆದ ಕಥಾವೃತ್ತಾಂತವನ್ನು ಹೇಳುತ್ತೇನೆ ಕೇಳಿರಿ. ಮಹಾ ಸದ್ಗುಣಶೀಲನಾದ ಆ ರಾಜೇಂದ್ರನು ಇನ್ನು ಪೂರ್ವ ವಯಸ್ಕನಾದರೂ ಪರಮ ತಪೋನಿಧಿಗಳು, ಜ್ಞಾನವರೇಣ್ಯರು, ಪರಮ ನಿಸ್ಪೃಹರು, ಸದಾ ಲೋಕೋಪಕಾರ ನಿರತರು ಆದ ಆ ಬ್ರಾಹ್ಮಣೋತ್ತಮರ ಉಪದೇಶ ಸಲಹೆ ಸೂಚನೆಗಳನ್ನು ಅನುಸರಿಸಿ ಧರ್ಮದಿಂದ ರಾಜ್ಯವಾಳುತ್ತಾ ಯುಧಿಷ್ಠರ ಮಹಾರಾಜನ ಪಾಲನೆಯಲ್ಲಿದ್ದಾಗ ಹೇಗೋ ಹಾಗೆಯೇ ವರ್ಗದ ಕ್ಷೇಮ ಚಿಂತನೆಯಲ್ಲಿ ತತ್ಪರನಾಗಿ ಪ್ರಸಿದ್ಧ ಪಡೆದನು. ಯುಕ್ತ ವಯಸ್ಕನಾದ ಆತನು ಹಿರಿಯರ ಅನುಮತಿ ಆಶಯಗಳನ್ನು ಮಾನ್ಯ ಮಾಡಿ ಉತ್ತರನ ಮಗಳಾದ ಉತ್ತರನ ಮಗಳಾದ ಇರಾವತಿ ಎಂಬ ಸದ್ಗುಣವತಿಯಾದ ರಾಜಕನ್ಯೆಯನ್ನು ಮದುವೆಯಾಗಿ ಗೃಹಸ್ಥ ಧರ್ಮಕ್ಕೆ ವಿಧಿಯುಕ್ತವಾದ ಸಕಲ ಕಾರ್ಯಗಳನ್ನು ನಡೆಸುತ್ತಾ ದೇವ ಬ್ರಾಹ್ಮಣ ಪೂಜಕನಾಗಿ ಅತಿಥಿ ಸತ್ಕಾರ ನಿರತನಾಗಿ ಕೀರ್ತಿ ಗಳಿಸಿದನು. ಕಾಲಕ್ರಮದಲ್ಲಿ ಆತನಿಗೆ ಇರಾವತಿ ದೇವಿಯಲ್ಲಿ ಜನಮೇಜಯ, ಶುಕ್ರಸೇನ, ಉಗ್ರಸೇನ ಮತ್ತು ಭೀಮಸೇನ ಎಂಬ 4 ಮಂದಿ ಸುಪುತ್ರರು ಹುಟ್ಟಿದರು. 4 ಜನ ಮಕ್ಕಳು. ಉಗ್ರಸೇನ, ಭೀಮಸೇನ, ಜನಮೇಜಯ, ಶ್ರುತಸೇನ. ತನ್ನ ಜನ್ಮಕಾಲದಲ್ಲಿ ಪ್ರಾಪ್ತವಾಗಿದ್ದ ಮಹಾದಾರುಣವಾದ ಸಂಕಟದಿಂದ ನಿವಾರಿಸಿ ತನಗೆ ಪ್ರಾಣದಾನ ಮಾಡಿದ ಶ್ರೀಕೃಷ್ಣ ಪರಮಾತ್ಮನ ಅವ್ಯಾಜ್ಯ ಕಾರುಣ್ಯವನ್ನು ಜ್ಞಾನಿವರಣ್ಯರಾದ ವಿಪ್ರಶ್ರೇಷ್ಠರ ಮುಖದಿಂದ ಕೇಳಿ ಪರಮ ಸಂತುಷ್ಟನಾಗಿ ಆ ದೇವನ ಪ್ರೀತ್ಯರ್ಥವಾಗಿ ಗುರುಗಳಾದ ಕೃಪಾಚಾರ್ಯರನ್ನು ಮುಂದಿಟ್ಟುಕೊಂಡು ಗಂಗಾ ತೀರದಲ್ಲಿ 3 ಅಶ್ವಮೇಧ ಯಾಗಗಳನ್ನು ಮಾಡಿದನು. ಕೃಪಾಚಾರ್ಯರು. ಆ ಯಾಗಗಳಲ್ಲಿ ಇಂದ್ರ, ಅಗ್ನಿ, ಯಮ, ವರುಣಾದಿ ದೇವತೆಗಳು ಸ್ವಸ್ವರೂಪಗಳಿಂದ ಪ್ರತ್ಯಕ್ಷರಾಗಿ ಯಾಗಮಂಟಪಕ್ಕೆ ಆಗಮಿಸಿ ರಾಜನು ಅರ್ಪಿಸಿದ ಹವಿರ್ಭಾಗಗಳನ್ನು ಸ್ವೀಕರಿಸಿದರು. ವೇದವಿದರಾದ ಬ್ರಾಹ್ಮಣೋತ್ತಮರಿಗೆ ಅನೇಕ ವಿಧ ದಾನಗಳನ್ನು ಸದಕ್ಷಿಣವಾಗಿ ಸಮರ್ಪಿಸಿದ ರಾಜನು ಅವರ ಆಶೀರ್ವಾದಗಳನ್ನು ಪಡೆದನು. ಯಥೇಷ್ಟ ಅನ್ನದಾನ, ವಸ್ತ್ರದಾನಾದಿಗಳಿಂದ ಜನತೆಯ ಸಕಲ ವರ್ಗಗಳವರಿಗೂ ಸಂತುಷ್ಟಿಯನ್ನುಂಟು ಮಾಡಿ ರಾಜನು ಮಹಾ ಯಶಸ್ಸಂಪನ್ನನಾದನು. ಆತನ ರಾಜ್ಯಭಾರದಲ್ಲಿ ಇಷ್ಟು ಕಾಲ ಕಳೆಯುವವಳೆಗೆ ತನ್ನ ರಾಜ್ಯದಲ್ಲಿ ಕಲಿಯು ಪ್ರವೇಶಿಸಿದ್ದಾನೆಂಬ ವಾರ್ತೆಯು ಆತನ ಕಿವಿಗೆ ಬಿದ್ದಿತು. ಒಡನೆ ಧರ್ಮನಿಷ್ಠನಾದ ಪರೀಕ್ಷಿತ ರಾಜನು ಲೇಷ ಮಾತ್ರವೂ ಸಾವಕಾಶ ಮಾಡದೆ ದಿಗ್ವಿಜಯಕ್ಕಾಗಿ ಹೊರಟನು. ಮಾರ್ಗದಲ್ಲಿ ಸಿಕ್ಕಿದ ಒಂದಾನೊಂದು ಕಾಡಿನ ಸಮೀಪದಲ್ಲಿ ಒಂದು ಹಸುವು, ಒಂದು ವೃಷಭವು ನಿಂತಿದ್ದನ್ನು ಕಂಡನು. ಹಸುವು ಬಡಕಲಾಗಿ ಕಣ್ಣನಿಂದ ಧಾರಾಕಾರವಾಗಿ ನೀರು ಸುರಿಸುತ್ತಿತ್ತು. ವೃಷಭವು 3 ಪಾದಗಳು ಕುಂಟು ಬಿದ್ದು ಒಂದೇ ಪಾದದ ಮೇಲೆ ನಿಂತು ಕಷ್ಟಪಡುತ್ತಿತ್ತು. ಆ ಸಂದರ್ಭದಲ್ಲಿ ಅವುಗಳ ಬಳಿ ನಿಂತಿದ್ದ ಒಬ್ಬ ಶೂದ್ರನು ಅವುಗಳನ್ನು ಕಾಲಿನಿಂದ ಒದೆಯುತ್ತಿದ್ದನ್ನು ರಾಜೇಂದ್ರನು ಕಂಡುಬಿಟ್ಟನು. ಒಡನೆ ಅವನೇ ಕಲಿ ಎಂದು ಪರೀಕ್ಷಿತ್ ರಾಜನಿಗೆ ಬೋಧವಾಯಿತು. ಆ ರಾಜವರೇಣ್ಯನು ತನ್ನ ಕಣ್ಣೆದುರಿಗೆ ನಡೆದ ಆ ಧರ್ಮಕೃತ್ಯವನ್ನು ನಿಷೇಧಿಸಿ ಆ ದುಷ್ಕೃತ್ಯವನ್ನು ನಿಗ್ರಹಿಸಿದನು. ಸೂತ ಪುರಾಣಿಕರು ಇಷ್ಟು ಹೇಳಿ ಮುಂದೆ ಸಾಗುತ್ತಿರುವ ಸಂದರ್ಭದಲ್ಲಿ ಸೌನಕರು ಕೈ ಮುಗಿದು, ಪೌರಾಣಿಕರೇ, ತಾವು ಈ ವಿಚಾರವನ್ನು ಇಷ್ಟು ಸಂಕ್ಷಿಪ್ತವಾಗಿ ಹೇಳಿದುದು ನನಗೆ ತೃಪ್ತಿಯಾಗಿಲ್ಲ. ಆದ್ದರಿಂದ ಈ ಸಂಗತಿಯನ್ನು ಇನ್ನೂ ಸ್ವಲ್ಪ ವಿಶದಗೊಳಿಸಿರಿ. ಪರೀಕ್ಷಿತ ರಾಜನಿಗೆ ದೃಷ್ಟಿಗೋಚರನಾಗಿ ಕಣ್ಣೀರು ಬಿಡುತ್ತಿದ್ದ ಆ ಗೋವು ಯಾವುದು? ಒಂದೇ ಪಾದದಲ್ಲಿ ನಿಂತು ಸಂಕಟ ಪಡುತ್ತಿದ್ದ ಆ ವೃಷಭವು ಯಾವುದು? ಅವುಗಳನ್ನು ನಿಷ್ಕಾರಣವಾಗಿ ಆ ಶೂದ್ರನು
ಪಾದತಾಡನ ಮಾಡುತ್ತಿದ್ದೇನೆಂದಿರಿ. ಅದೇಕೆ? ಅವನ್ಯಾರು? ರಾಜನು ಆ ದುರುಳನನ್ನು ಹೇಗೆ ನಿಗ್ರಹಿಸಿದನು? ಇದನ್ನೆಲ್ಲ ವಿಶದಗೊಳಿಸಿರಿ. ಇದು ಭಗವಂತನ ಪಾದಕಮಲಗಳಲ್ಲಿನ ಮಕರಂದವನ್ನು ಆಸ್ವಾದಿಸುವ ಭಗವದ್ಭಕ್ತಾಗ್ರೇಸರ ಚರಿತ್ರೆಗೆ ಸಂಬಂಧಿಸಿದ್ದು. ತನ್ಮೂಲಕ ಜಗಜ್ಜನ್ಮಾದಿ ಬಂಧ ನಿವೃತ್ತಿಗೆ ಸಾಧಕವಾದ ಪವಿತ್ರ ಕಥೆ ಯಾದುದರಿಂದ ಇದರಲ್ಲಿ ಯಾವ ವಿಚಾರದಲ್ಲೂ ಸಂದೇಹ ಉಳಿಯದಂತೆ ಕೇಳಬೇಕೆಂಬುದು ನಮ್ಮ ಆಶಯ. ದುರ್ಜನ ಸಂಬಂಧವಾದ ಮತ್ತು ಕಾಮಮೋಹಾದಿಗಳ ಕಥಾ ವಿವರದಿಂದ ನಿಬಿಡವಾದ ಕಥೆಗಳನ್ನು ಕೇಳುವಲ್ಲಿ ಕಳೆವ ಹೊತ್ತು ವ್ಯರ್ಥವಲ್ಲದೆ ಭಗವತ್ ಕಥಾಶ್ರವಣಕ್ಕಾಗಿ ವಿನಿಯೋಗವಾಗುವ ಕಾಲವು ಎಂದಿಗೂ ವ್ಯರ್ಥವಲ್ಲ. ಅಲ್ಪಾಯುಗಳಾದ ನಾವು ಅಗಾಧವಾದ ಈ ಕಥಾ ವಿಸ್ತಾರಗಳನ್ನೆಲ್ಲ ಕೇಳಲು ಸಮಯವಿಲ್ಲದೆ ಎಂದು ಶಂಕಿಸಬೇಕಾಗಿಯೂ ಇಲ್ಲ. ಈ ಸತ್ರಯಾಗಕ್ಕಾಗಿ ಉದ್ಯುಕ್ತರಾದಾಗ್ಗೆ ಮಹರ್ಷಿಗಳು ಮೃತ್ಯುದೇವತೆಯನ್ನು ಇದಕ್ಕೆ ಆಹ್ವಾನಿಸಿದ್ದಾರೆ. ಆತನು ಪುಣ್ಯಕಥಾ ಶ್ರವಣದಲ್ಲಿ ಆಸಕ್ತಿ ವಹಿಸಿ ಇಲ್ಲೇ ಇರುವುದರಿಂದ ಸತ್ರಯಾಗವು ಪೂರ್ಣವಾಗುವವರೆಗೆ ಯಾರಿಗೂ ಇಲ್ಲಿ ಮರಣ ಭಯ ಉಂಟಾಗುವುದೆಂಬ ಶಂಕೆಗೂ ಆಸ್ಪದವಿಲ್ಲ. ಆದುದರಿಂದ ತಾವು ಧಾರಾಳವಾಗಿ ಕಾಲವನ್ನು ಉಪಯೋಗಗೊಳಿಸಿಕೊಂಡು ನಮಗೆ ಹರಿಕಥಾಶ್ರವಣ ಮಾಡಿಸಿರಿ. ಬುದ್ಧಿವಂತನಾದ ಮಾನವನು ಅತ್ಯುತ್ತಮವಾದ ಸಕಲೇಂದ್ರಿಯ ಸಂಪತ್ತಿನಿಂದ ಕೂಡಿರುವ ಇಂತಹ ಅಮೂಲ್ಯ ಮಾನುಷ ದೇಹವು ಲಭ್ಯವಾಗಿರುವಾಗ ಹರಿಕಥಾ ಶ್ರವಣ ಮಾಡಿ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳದೆ ಆಲಸ್ಯ ಭಾವದಿಂದ ಜನ್ಮವನ್ನು ವ್ಯರ್ಥಗೊಳಿಸಿಕೊಳ್ಳಬಹುದೇ? ಮಂದಮತಿಗಳು ನಿದ್ರಾ, ಆಲಸ್ಯ, ಇತರ ಕೌಟುಂಬಿಕ ವೃತ್ತಿಗಳಲ್ಲಿ ವ್ಯರ್ಥವಾಗಿ ಕಾಲ ಕಳೆದು ಸಂಸಾರ ಬಂಧನವನ್ನು ಇನ್ನೂ ಬಿಗಿಪಡಿಸಿಕೊಳ್ಳುವರು. ಆದುದರಿಂದ ಮಹನೀಯರೇ, ತಮ್ಮಂತಹ ಸತ್ಪುರುಷರು ಇಂತಹ ಸದಾವಕಾಶವು ಮುಂದೆ ನಮಗೆ ದೊರೆಯುವುದೆಂಬುದ ನಿಶ್ಚಯವೇನು? ಆದುದರಿಂದ ಭಗವತ್ ಸಂಬಂಧವಾದ ಸಚ್ಚರಿತ್ರೆ ಏನಿದ್ದರೂ ಅದನ್ನು ನಮಗೆ ವಿವರಿಸಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ಇದೇ ತರವಾಗಿ ನಮಗೂ ಚಾತುರ್ಮಾಸ 5 ತಿಂಗಳಿರೋದ್ರಿಂದ ನಿಧಾನವಾಗಿ ಕೇಳ್ಬೋದು. ಅಲ್ಲಿ ದೇವತೆನೆ ಬಂದ್ ಕುತ್ಕೊಂಡ್ಬಿಟ್ಟಿದಾಳಂತೆ, ಕೇಳ್ತಾ ಅದಕ್ಕೆ ಯಾರು ಸಾಯ್ತಾರೆ ಅಂತ ಏನ್ ಭಯ ಇಲ್ಲ, ಹೇಳ್ರಿ ಅಂತ ಕೇಳ್ತಾರೆ. ಇಲ್ಲಿ ನೈಮಿಷಾರಣ್ಯದಲ್ಲಿ ಅದು ನಡೀತಾ ಇರುತ್ತೆ, ಸತ್ರಯಾಗ ನಡೀತಾ ಇರ್ತಾರಲ್ಲ, ಅದು ಮತ್ತೆ ಹೇಳ್ತಾ ಇದಾರೆ ಅವ್ರು, ಸತ್ರಯಾಗ ನಡೀತಾ ಇದೆ, ಬೇಕಾದಷ್ಟು ಟೈಮ್ ಇದೆ, ನೀವು ನಿಧಾನ ಕೇಳ್ರಿ ಅಂತ ಹೇಳ್ತಾ ಇದಾರೆ. ಅದೇ ಪ್ರಕಾರ ನಮಗೂ ಚಾತುರ್ಮಾಸ 5 ತಿಂಗಳಿರೋದ್ರಿಂದ ನಿಧಾನ ಕೇಳ್ಬೋದು. ಸೌನಕರಿಂದ ಹೀಗೆ ಪ್ರಾರ್ಥಿತರಾದ ಸೂತ ಪುರಾಣಿಕರು ಅವರ ಆಸಕ್ತಿಯನ್ನು ಕಂಡು ಹೆಚ್ಚು ಕುತೂಹಲಾವಿಷ್ಟರಾಗಿ ಮುಂದಿನ ಕಥಾಭಾಗವನ್ನು ಹೇಳತೊಡಗಿದರು. ಕೇಳಿ ಸೌನಕಾದಿಗಳೇ, ಧರ್ಮದಿಂದ ರಾಜ್ಯಪಾಲನಾ ನಿರತನಾಗಿದ್ದ ಪರೀಕ್ಷಿತ್ ರಾಜನಿಗೆ ತನ್ನ ರಾಜ್ಯದಲ್ಲಿ ಕಲಿಪ್ರವೇಶವಾದ ವಾರ್ತೆ ಶ್ರವಣವಾಯಿತಷ್ಟೇ. ಒಡನೆ ಧೀರೋದಾತ್ತ ನಾಯಕನಾದ ಆತನು ತನ್ನ ಮಹಾಧನಸ್ಸನ್ನು ಬಾಣಗಳನ್ನು ಧರಿಸಿ ದಿವ್ಯಾಶ್ವಗಳಿಂದ ಕೂಡಿದ ಸ್ವರ್ಣ ರಥಾರೋಹಣ ಮಾಡಿ ದಿಗ್ವಿಜಯ ಯಾತ್ರೆಗಾಗಿ ಹೊರಟು ಬಿಟ್ಟನು. ಆತನೊಂದಿಗೆ ಗಜ, ರಥ, ತುರಗ, ಪದಾತಿ ಸೈನ್ಯವೂ ಹೊರಟಿತು. ಆ ಜೈತ್ರ ಯಾತ್ರೆಯಲ್ಲಿ ತನ್ನ ಆಡಳಿತದಲ್ಲಿದ್ದ ಆಡಳಿತದಲ್ಲಿದ್ದ ಭೂಭಾಗವನ್ನೆಲ್ಲ ಸಂಚರಿಸಿ ಅಲ್ಲಲ್ಲಿ ಶಿಥಿಲವಾಗಿದ್ದ ವಿಚಾರಗಳನ್ನು ಅರಿತು ಅನ್ಯಾಯ, ಅಸತ್ಯ, ಮೋಸ, ಕಾಪಟ್ಯಗಳಿಗೆ ಅವಕಾಶವಾಗದಂತೆ ರಾಜ್ಯಪಾಲನಾ ಯಂತ್ರವನ್ನು ಭದ್ರಗೊಳಿಸಿದನು. ತರುವಾಯ ಭದ್ರಾಶ್ವ, ಕೇತುಮಾಲ, ಭಾರತದ ಇತರ ಭಾಗಗಳು, ಕಿಂಪುರುಷ ವರ್ಷವೇ ಮುಂತಾದ ರಾಜ್ಯಗಳನ್ನು, ಉತ್ತರ ಕುರುದೇಶಗಳನ್ನು ಜಯಿಸಿದನು. ಅಲ್ಲಲ್ಲಿದ್ದ ಆತನನ್ನು ಎದುರಿಸಿದ ರಾಜರುಗಳೆಲ್ಲ ಪರಾಜಿತರಾಗಿ ಕಪ್ಪ ಕಾಣಿಕೆಯನ್ನೊಪ್ಪಿಸಿ ಪಾದಾಕ್ರಾಂತರಾದರು. ಧರ್ಮಾತ್ಮನಾದ ಆ ರಾಜನು ತನಗೆ ವಿಧೇಯರಾದ ಅವರನ್ನೆಲ್ಲ ಮನ್ನಿಸಿ ಪ್ರೀತಿ ವಿಶ್ವಾಸಗಳಿಂದ ಆದರಿಸಿದನು. ಶತ್ರುಗಳಾಗಿ ಎದುರಿಸಿದ ತಮ್ಮನ್ನು ಹಾಗೆ ಗೌರವಿಸಿದ ಆತನ ಸದ್ಗುಣಗಳನ್ನು ಶ್ಲಾಘಿಸುವುದರೊಂದಿಗೆ ಅವರು ಮಹಾಪುಣ್ಯಶಾಲಿಗಳಾದ ಪಾಂಡವರ ಗುಣ ವಿಶೇಷಗಳನ್ನು ಅವರಿಗೆ ಬೆಂಬಲಿಗನಾಗಿದ್ದು ಧರ್ಮಸ್ಥಾಪನೆಗೆ ಮೂಲಕರ್ತೃವಾದ ಶ್ರೀ ಕೃಷ್ಣ ಪರಮಾತ್ಮನ ಕಲ್ಯಾಣ ಗುಣಗಳನ್ನು ಅಗಾಧವಾಗಿ ಹೊಗಳಿದರು. ಒಂದಿಗೆ ಅಲ್ಲಿದ್ದ ಜ್ಞಾನವೃದ್ಧರಾದ ಮಹನೀಯರು ಮಹಾಮಹಿಮನಾದ ಶ್ರೀ ಕೃಷ್ಣ ಸ್ವಾಮಿಯ ಚಂಡಕೋಪಿಯಾದ ಅಶ್ವತ್ಥಾಮನು ಪ್ರಯೋಗಿಸಿದ ಮಹಾಸ್ತ್ರದಿಂದ
ಬೇಯುತ್ತಿದ್ದ ಉತ್ತರಾದೇವಿಯ ಗರ್ಭವನ್ನು ರಕ್ಷಿಸಿ ಗರ್ಭಸ್ಥ ಶಿಶುವಿಗೆ ದಿವ್ಯ ದರ್ಶನವಿತ್ತು ಅನುಗ್ರಹಿಸಿದಿರುವರಿಂದ ಉದ್ಭವಿಸಿದ ಮಹಾಪುರುಷನಾದುದರಿಂದಲೇ ಪರೀಕ್ಷಿತ್ ಮಹಾರಾಜನು ಇಂತಹ ಸದ್ಗುಣಮಣಿಯಾಗಿ ರಾಜ ಕುಲ ಶಿರೋಭೂಷಣನಾಗಿರುವುದೆಂದು ಸಕಲರು ಬಾಯಿ ತುಂಬ ಹೊಗಳಿದರು. ಪೂಜ್ಯರಾದ ತನ್ನ ಪೂರ್ವ ಪುರುಷರ ಮತ್ತು ಪರಮಾನುಗ್ರಹ ಮಾಡಿ ತನಗೆ ಪ್ರಾಣದಾನ ಮಾಡಿದ ಶ್ರೀ ಕೃಷ್ಣಸ್ವಾಮಿಯ ಗುಣಕೀರ್ತನೆ ಮಾಡಿದ ಆ ಮಹಾಮತಿಗಳಿಗೆ ರಾಜನು ವಸ್ತ್ರಭೂಷಣ ಹಾರಾದಿ ಆಭರಣಗಳನ್ನು ಇತರ ಇಷ್ಟಾರ್ಥಗಳನ್ನು ಕೊಟ್ಟು ಮಂದಸ್ಮಿತ ಮುಖದಿಂದಲೂ ಪ್ರಸನ್ನ ದೃಷ್ಟಿಯಿಂದಲೂ ಆದರಿಸಿದನು. ಬ್ರಹ್ಮೇಂದ್ರಾದಿ ದೇವವರ್ಗಗಳಿಂದಲೂ ವಂದಿತನಾದ ಶ್ರೀ ಕೃಷ್ಣ ಪರಮಾತ್ಮನು ಪಾಂಡುಕುಮಾರನಲ್ಲಿ ತನಗಿದ್ದ ಪ್ರೇಮಾತಿಶಯದಿಂದ ಅವರಿಗೆ ಆಪ್ತ ಸಲಹೆಗಾರನಾದ ಮಂತ್ರಿಯಾಗಿಯೂ ಹಿತಚಿಂತಕನಾದ ಬಂಧುವಾಗಿಯೂ ಸಾರಥಿಯಾಗಿಯೂ ಸಭಾಧ್ಯಕ್ಷನಾಗಿಯೂ ರಾಯಭಾರಿಯಾಗಿಯೂ ಅವರ ಅನುಚರನಾಗಿಯೂ ಹೀಗೆ ವಿವಿಧ ರೀತಿಯಿಂದ ರಾಜ್ಯ ಕಾರ್ಯಗಳನ್ನು ನಿರ್ವಹಿಸಿ ಸಮಯಾನುಸಾರವಾಗಿ ಸ್ತೋತ್ರ ಮಾಡುತ್ತಲೂ ನಮಸ್ಕಾರ ಮಾಡುತ್ತಲೂ ಆಲಂಗಿಸುತ್ತಲೂ ಅವರಿಂದ ನಮಸ್ಕಾರಗಳನ್ನು ಸ್ವೀಕರಿಸುತ್ತಲೂ ಇದ್ದ ವಿಚಿತ್ರ ವ್ಯಾಪಾರಗಳ ವಿವರಗಳನ್ನು ಕೇಳಿ ಪರಮಾಶ್ಚರ್ಯದಿಂದ ತಾನು ತನ್ನ ತಾತಂದಿರಂತೆಯೇ ಆ ಪುರಾಣ ಪುರುಷನ ಪ್ರೇಮಕ್ಕೆ ಪಾತ್ರನಾಗಬೇಕೆಂದು ಆತನ ಪಾದ ಕಮಲಗಳನ್ನು ಸದಾ ತನ್ನ ಹೃದಯದಲ್ಲಿಟ್ಟುಕೊಂಡು ಧ್ಯಾನಿಸುತ್ತಿದ್ದನು. ಪರೀಕ್ಷಿತ್ ರಾಜನು ಹೀಗೆ ತನ್ನ ಹಿರಿಯರ ಪುಣ್ಯಕಥಾ ಶ್ರವಣದಿಂದ ಪರಮ ಸಂತುಷ್ಟನಾಗಿ ಸಂಚರಿಸುತ್ತಿದ್ದಾಗ ಒಮ್ಮೆ ಒಂದು ಆಶ್ಚರ್ಯವೂ ನಡೆಯಿತು. ಒಂದು ಕಾಡಿನ ಸಮೀಪದಲ್ಲಿ ಆತನ ರಥವು ಹೋಗುತ್ತಿದ್ದಾಗ ಅಲ್ಲಿ ಒಂದು ವೃಷಭವು 3 ಕಾಲುಗಳು ಕುಂಟು ಬಿದ್ದು ಸಂಕಟ ಪಟ್ಟುಕೊಂಡು ನಡೆಯುತ್ತಾ ಬರುತ್ತಿದ್ದನ್ನು ಕಂಡನು. ಅದು ಹಾಗೆಯೇ ನಡೆದು ಬಂದು ಕಣ್ಣುಗಳಲ್ಲಿ ನೀರು ಸುರಿಸುತ್ತಾ ಜೋಲು ಬಿದ್ದ ಮುಖದಿಂದಲೂ ಕೇವಲ ಬಡಕಲಾಗಿ ನಿಲ್ಲಲು ಶಕ್ತಿ ಇಲ್ಲದೆ ತಲ್ಲೆಣಿಸುತ್ತಿದ್ದ ಒಂದು ಹಸುವನ್ನು ಕಂಡು ಅದರೊಂದಿಗೆ ಹೀಗೆ ಸಂಭಾಷಿಸತೊಡಗಿತು. ರಾಜನು ಈ ವಿಚಿತ್ರವೇನೋ ನೋಡಬೇಕೆಂದು ಅಲ್ಲೇ ರಥವನ್ನು ನಿಲ್ಲಿಸಿ ಅವುಗಳ ಆ ಸಂಭಾಷಣೆಯ ಕಡೆಗೆ ಲಕ್ಷ್ಯವಿಟ್ಟು ಆಲಿಸತೊಡಗಿದನು. ವೃಷಭವು ಆ ಹಸುವನ್ನು ಕುರಿತು, ಅಮ್ಮ ಭೂದೇವಿ, ಇದೇನು ಇಷ್ಟು ಕಂಗಲಾಗಿರುವೆಯಲ್ಲ? ನಿನ್ನ ಕಣ್ಣುಗಳಿಂದ ಹೇಗೆ ನೀರು ಸುರಿಯುತ್ತಿರಲು ಕಾರಣವೇನು? ಇಂತಹ ದುಃಖಕರ ಸ್ಥಿತಿಯು ನಿನಗೆ ಯಾರಿಂದ ಪ್ರಾಪ್ತವಾಯಿತು? ಯಾರಾದರೂ ನಿನ್ನ ಪ್ರಿಯ ಬಂಧುಗಳು ನಿನ್ನನ್ನು ಅಗಲಿದರೆಂದು ದುಃಖಿಸುತ್ತಿರುವೆಯಾ? ಧರ್ಮಪುರುಷನಾದ ನಾನು 3 ಕಾಲು ಕುಂಟು ಬಿದ್ದು ಕೇವಲ ಒಂಟಿಗಾಲಿನಲ್ಲಿ ತಪಿಸುತ್ತಿರುವನೆಂದು ವ್ಯಸನಾಕ್ರಾಂತಳಾಗಿರುವೆಯಾ? ಅಥವಾ ಸಂಕರ ಜಾತಿಯ ದುರುಳರನೇಕರು ನಿನಗೆ ಪ್ರಭುಗಳಾಗಿ ಆಳತೊಡಗಿದರೆಂದು ವೃತಪಡುತ್ತಿರುವೆಯಾ? ಅಥವಾ ಕಲಿದೋಷದಿಂದ ದೇವತೆಗಳಿಗೆ ಸಲ್ಲಬೇಕಾದ ಹವಿರ್ಭಾಗಗಳು ರಾಕ್ಷಸರ ಪಾಲಾಗುತ್ತಿರುವುದೆಂಬುದು ನಿನ್ನ ವ್ಯಸನಕ್ಕೆ ಕಾರಣವೇ? ಕಾಲಕಾಲಕ್ಕೆ ಮಳೆ ಸುರಿಯದೆ ಎಲ್ಲೆಲ್ಲೂ ನಿತ್ಯ ಕ್ಷಾಮವು ತಲೆದೂರಿ ನಿನ್ನನ್ನು ಆಶ್ರಯಿಸುವ ಪ್ರಜೆಗಳು ಪಶುಪಕ್ಷಿಗಳು ಆಹಾರ ಪಾನೀಯಗಳನ್ನು ಕಾಣದೆ ತಲ್ಲೆಣಿಸುತ್ತಿರುವರಲ್ಲ ಎಂಬುದು ನಿನ್ನ ವ್ಯಸನಕ್ಕೆ ಕಾರಣವೇ? ಅಥವಾ ತಾಯೇ, ದಯಾಲೇಶವೂ ಇಲ್ಲದೆ ಪಾಷಾಣ ಹೃದಯರಾದ ದುಷ್ಟ ಜನರು ರಾಜ್ಯಾಧಿಕಾರಿಗಳಾಗಿ ಅಬಲೆಯರಾದ ಸ್ತ್ರೀಯರು, ಅನಾಥರಾದ ಮಕ್ಕಳು, ನಿರ್ಗತಿಕರಾದ ಬಾಲಕರು, ನಿಸ್ಸಹಾಯಕರಾದ ವೃದ್ಧರು ಎಂಬ ವಿವೇಚನೆ ಇಲ್ಲದೆ ಲೋಕವನ್ನು ಬಾಧೆಪಡಿಸ ತೊಡಗಿರುವರೆಂದು ನೀನು ವ್ಯಸನಾಕ್ರಾಂತಳಾಗಿರುವೆಯೇ? ಧರ್ಮದಾಂಧರಾದ ರಾಷ್ಟ್ರಪಾಲಕರು ದುರ್ಮದಾಂಧ ಇರ್ಬೋದಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ದುರ್ಮದಾಂಧರಾದ ರಾಷ್ಟ್ರಪಾಲಕರು ಸಾಧು ಹೃದಯದ ಬ್ರಾಹ್ಮಣಾದಿ ಸಾತ್ವಿಕರನ್ನು ನಿರ್ಲಕ್ಷಿಸಿ ತಕ್ಕ ಪಾಲನೆ ಪೋಷಣೆಗಳನ್ನು ಕೊಡದೆ ಧಿಕ್ಕರಿಸುವರೆಂದು ಚಿಂತಿಸುತ್ತಿರುವೆಯಾ? ಮತ್ತು ಹಾಗೆ ನಿಷ್ಠುರ ರೀತಿಯಿಂದ ಕಾಣಲ್ಪಟ್ಟ ಬ್ರಾಹ್ಮಣರು ಜೀವನೋಪಾಯ ಮಾರ್ಗವನ್ನೇ ಕಾಣದೆ ವರ್ಣಾಶ್ರಮ ಧರ್ಮಗಳನ್ನು ಆಚಾರ ವಿಚಾರಗಳನ್ನು ಕಡೆಗಣಿಸಿ ಸದಾ ಆಹಾರ ನಿದ್ರಾದಿಗಳ ಸಂಪಾದನೆಯಲ್ಲಿ ಆಸಕ್ತರಾಗಿರುವರೆಲ್ಲ ಎಂದು ವ್ಯಥೆಗೊಂಡಿರುವೆಯಾ? ಹೀಗೆ ಬ್ರಾಹ್ಮಣರು ಅನಾಥರಾದ ಮೇಲೆ ವೇದಾಧ್ಯಯನಾದಿಗಳು ನಡೆಯದೆ ವನಾಂತರ್ಗತವಾಗಲು ಪರಮಾತ್ಮ ವಿಚಾರವೇ ಲೋಕದಿಂದ ಮರೆಯಾಗುತ್ತಿರುವುದಲ್ಲ ಎಂಬುದು ನಿನ್ನ ಸಂಕಟವೇ? ಅಲ್ಲದೆ ಭೂಮಾತೆಯೇ ದುಷ್ಟರನ್ನು ಭಂಗಿಸಿ ಸಜ್ಜನರನ್ನು ಸಂತೈಸಿ ನಿನ್ನ ಮೇಲೆ ಹೊತ್ತಿದ್ದ ಭಾರವನ್ನಿಳಿಸಿ
ಲೋಕವನ್ನುದ್ಧರಿಸಲು ಅವತಾರ ಮಾಡಿದ್ದ ಶ್ರೀಕೃಷ್ಣರೂಪಿ ಜಗದ್ರಕ್ಷಕನು ಭೂಮಿಯಿಂದ ಹೊರಟು ವೈಕುಂಠಕ್ಕೆ ಗಮನಿಸಿದನೆಂದು ವ್ಯಥಗೊಂಡಿರುವೆಯಾ? ಭಗವದ್ ಅವತಾರದಿಂದ ವಿಭೂಷಿತನಾಗಿಯೂ ಶಂಖಚಕ್ರ ಗದಾ ಪದ್ಮಗಳಿಂದ ಅಲಂಕೃತವಾಗಿದ್ದ ಪಾದಪದ್ಮಗಳಿಂದ ಒತ್ತಲ್ಪಡುತ್ತಲೂ ಇದ್ದ ನಿನ್ನ ಅಂಗದ ಮೇಲೆ ಆತನ ದಿವ್ಯ ಚರಣಗಳ ಸೋಂಕು ತಪ್ಪಿ ಹೋಯಿತೆಂದು ಸಂಕಟಪಡುತ್ತಿರುವೆಯಾ? ಅಮ್ಮ, ಕಾಲಮಹಿಮೆಯಿಂದ ಎಂತಹ ಪ್ರಮಾದ ಉಂಟಾಯಿತು ಎಂದು ದುಃಖಿಸುತ್ತಿರುವೆಯಾ? ನಿನ್ನ ವ್ಯಸನಕ್ಕೆ ಕಾರಣವೇನು ಹೇಳು ಎಂದು ಕೇಳಿತು. ಅಂದ್ರೆ ಇಲ್ಲಿ ವೃಷಭ ಬಂದು ಧರ್ಮದೇವತೆ, ಇದು ಹಸು ಭೂಮಿ ಬಂದು ಹಸು. ಆ ಮಾತನ್ನು ಕೇಳಿದ ಗೌರವಧಾರಿಯಾಗಿದ್ದ ಭೂದೇವಿಯು, ಅಷ್ಟಾಧರ್ಮ ಪುರುಷ, ಅಪ್ಪ ಧರ್ಮಪುರುಷ, ನನ್ನ ವ್ಯಸನಗೆ ಕಾರಣಗಳೆಂದು ನೀನು ಈಗ ಏನೇನು ಸಂಗತಿಗಳನ್ನು ಹೇಳಿದೆಯೋ ಅವೆಲ್ಲವೂ ಸರಿ. ನಿನಗೆ ತಿಳಿಯದ ವಿಷಯವೇನಿರುವುದು? ನೀನು ಈಗ ಕೆಲವು ಕಾಲದ ಹಿಂದೆ ನಿನ್ನ 4 ಪಾದಗಳನ್ನು ಸಮವಾಗಿ ಭೂಮಿಯ ಮೇಲಿಟ್ಟು ನಡೆಯುತ್ತಿದ್ದೀಯಲ್ಲವೇ? ಲೋಕಕ್ಕೆ ಸುಖಸ್ವದಗಳಾದ ಸತ್ಯ, ಶೌಚ, ದಯ, ತಪಸ್ಸು ಇವುಗಳು ಲೋಪವಾದುದೇ ಇಷ್ಟು ಅನಾಹುತಕ್ಕೂ ಕಾರಣವಾಗಿದೆ ಎಂಬುದು ನಿನಗೆ ತಿಳಿಯದೆ ಶ್ರೀಕೃಷ್ಣ ಪರಮಾತ್ಮನು ಈ ಲೋಕವನ್ನು ಕಟಾಕ್ಷಿಸುತ್ತಾ ಇದ್ದಾಗ್ಗೆ ಯಾವ ಕಲ್ಯಾಣ ಗುಣಗಳಿಗೆ ಆತನು ಮೂರ್ತಿ ಸ್ವರೂಪನಾಗಿದ್ದನೋ ಅಂತಹ ಸತ್ಯ, ಶೌಚ, ದಯೆ, ತಾಳ್ಮೆ, ರುಜುಸ್ವಭಾವ, ಆಶಾತ್ಯಾಗ, ನಿತ್ಯ ಸಂತೋಷ, ಮನಸ್ಸನ್ನು ಬಾಹ್ಯೇಂದ್ರಿಯಗಳನ್ನು ತಡೆಯತಕ್ಕ ಶಕ್ತಿ, ಸುಖ ದುಃಖಾದಿ ದ್ವಂದ್ವಗಳನ್ನು ಮೀರಿರುವುದು, ವ್ಯರ್ಥ ಕಾರ್ಯಗಳ ನಿರಾಕರಣೆ, ಆಶ್ರಿತ ರಕ್ಷಣೆ, ಶೌರ್ಯ, ತೇಜಸ್ಸು, ಬಲ, ಉಪಕಾರ ಸ್ಮರಣೆ, ಇತರಾಪೇಕ್ಷೆ ಇಲ್ಲದಂತಹ ಸ್ವತಂತ್ರ ಕಾರ್ಯ ನಿಪುಣತೆ, ಧೈರ್ಯ, ಮೃದು ಸ್ವಭಾವ, ಪ್ರೌಢಿಮೆ, ವಿನಯ, ಸೌಶೀಲ್ಯ, ಕಷ್ಟ ಸಹಿಷ್ಣುತೆ, ಆಸ್ತಿಕ್ಯ ಬುದ್ಧಿ, ಧಾರಣ ಸಾಮರ್ಥ್ಯ, ಜ್ಞಾನಾದಿ ಅತಿಶಯ, ಗಾಂಭೀರ್ಯ, ಸ್ಥೈರ್ಯಾದಿಗಳು, ಅಹಂಕಾರ ಮಮಕಾರಗಳನ್ನು ಅರಿಯದ ನಿಶ್ಚಲ ಸಾಧುಶೀಲ ಮನೋಭಾವ ಇವುಗಳೆಲ್ಲವೂ ಲೋಕಕ್ಕೆ ಆದರ್ಶ ರೂಪವಾಗಿ ಆ ಮಹಾಮಹಿಮನಲ್ಲಿ ಕಂಡುಬರುತ್ತಿದ್ದವು. ಧರ್ಮಪುರುಷ, ಸಕಲ ಕಲ್ಯಾಣ ಗುಣ ಪೂರ್ಣನು, ದೋಷ ದೂರನು, ಜಗದ್ವಂದ್ಯನೂ ಆದ ಆ ಕೃಷ್ಣಮೂರ್ತಿಯ ರಾಜಸ ತಾಮಸ ಪ್ರಕೃತಿಯ 18 ಅಕ್ಷೋಹಿಣಿ ದುಷ್ಟ ಕ್ಷತ್ರಿಯ ವೃಂದವನ್ನು ಸಂಹರಿಸಿ ನನ್ನ ಮೇಲಿದ್ದ ಭಾರವನ್ನು ತೊಲಗಿಸಿ ಎಂದು ಲೋಕವನ್ನು ಬಿಟ್ಟು ಹೋದನು. ಅಂದೇ ಜಗತ್ತಿನ ಸಕಲ ಮಂಗಳಕರ ವಿಚಾರಗಳು ಆ ಲಕ್ಷ್ಮೀಪತಿಯೊಂದಿಗೆ ಹೊರಟು ಹೋದವು. ಅಂದಿನಿಂದಲೇ ದುಷ್ಟನಾದ ಕಲಿಯು ಈ ಲೋಕಕ್ಕೆ ಬಂದು ಕಾಲಿಟ್ಟನು. ಶ್ರೀಕೃಷ್ಣನ ವಿಯೋಗ ದುಃಖವೊಂದೆಡೆ ಬಾಧಿಸುತ್ತಿದ್ದರೆ ಈ ಕಲಿ ಪ್ರವೇಶದಿಂದ ಉಂಟಾದ ಚಿಂತೆಯು ನನ್ನ ಹೃದಯವನ್ನು ದಹಿಸುತ್ತಿದೆ. ಈ ವ್ಯಥೆ ನನಗೆ ಮಾತ್ರ ಎಂದು ಎಣಿಸಬೇಡ. ನನಗೂ, ನಿನಗೂ, ದೇವತೆಗಳಿಗೂ, ಪಿತೃಗಳಿಗೂ, ಮಹರ್ಷಿಗಳಿಗೂ, ಇತರ ಸಾಧು ಸಂತರಿಗೂ, ವರ್ಣಾಶ್ರಮ ಧರ್ಮ ನಿರತರಿಗೂ, ಹೀಗೆ ಯಾರಿಗೂ ಈ ಕಲಿಬಾಧೆ ತಪ್ಪಿದ್ದಲ್ಲ. ಹೀಗೆ ಲೋಕಕ್ಕೆ ನಿರಂತರ ವ್ಯಸನ ಕಾರಣವು ಪ್ರಾಪ್ತವಾಯಿತಲ್ಲ ಎಂಬುದು ನನ್ನ ವ್ಯಥೆ. ಇನ್ನು ಕಾಲವೇ ಇವುಗಳನ್ನೆಲ್ಲ ಮಾಡಿಸುವುದು. ಇದಕ್ಕೆಲ್ಲ ಕಾಲವೇ ಕಾರಣವೆಂದೆಯಲ್ಲ ಆದ ನಿಜವೇ. ಆದರೆ ಶ್ರೀಕೃಷ್ಣನು ಕಾಲರೂಪಿಯಲ್ಲವೇ? ಆತನು ಕೃಪೆಗೈದು ತನ್ನ ಅಂಗದ ಮೇಲೆ ಇನ್ನೂ 16 ಕಾಲ ಬ್ರಹ್ಮೇಂದ್ರಾದಿಗಳಿಂದ ಪೂಜಿತವಾದ ತನ್ನ ಪಾದ ಪದ್ಮಗಳನ್ನಿಟ್ಟು ನಡೆದಾಡಲು ಇಚ್ಛಿಸಿದರೆ ಆತನ್ನು ತಡೆಯುವರಾರಿದ್ದರು? ಮುಖ್ಯ ನಾನು ನಿರ್ಗತಿಗಳಾದೆನು. ಆ ಪುರಾಣ ಪುರುಷನ ಪಾದಾಶ್ರಯದಿಂದ ಹೆಮ್ಮೆಗೊಂಡಿದ್ದ ನಾನು ಇಂದು ಆತನ ಅಗಲುವಿಕೆಯಿಂದ ದಿಕ್ಕಿಲ್ಲದವಳಾಗಿ ಹೆಮ್ಮೆಯಡಗಿ ಶವಸ್ವರೂಪಳಾಗಿದ್ದೇನೆ. ಪರಮಮಂಗಳ ಮೂರ್ತಿಯಾದ ಶ್ರೀಕೃಷ್ಣನ ದಯಾರಸ ಪೂರ್ಣವಾದ ಕಟಾವೀಕ್ಷಣವು, ಲೋಕ ಮೋಹಕವಾದ ಆತನ ಮಂದಹಾಸವು, ಹಂಸೆಯನ್ನು ನಾಚಿಸುವ ಆತನ ಮಂದಗಮನವು, ಕರ್ಣ ಮನೋಹರವಾದ ಮೃದುವಾಕ್ಯವು ಇನ್ನು ಲೋಕಕ್ಕೆ ಕೇವಲ ಸ್ವಪ್ನ ಸದೃಶವೇ ಸರಿ. ಆ ಪೂರ್ಣ ಕಾಮದ ವಿಯೋಗವನ್ನು ಜಿತೇಂದ್ರಿಯರಾಗಿ ಮಹಾಯೋಗಿಗಳಾದರೂ ಸಹಿಸಬಲ್ಲರೆ? ಆತನ ಪಾದಸ್ಪರ್ಶದಿಂದ ರೋಮಾಂಚಗೊಂಡು ಸಕಲ ಸಸ್ಯ ಸಮೃದ್ಧಿಯಿಂದಲೂ ಕಳೆಗೊಂಡಿದ್ದ ನಾನು ಇಂದು ಕಾಡು ಕಿಚ್ಚಿನಿಂದ ಚಂದ ಮಹಾರಣ್ಯದಂತೆ ಶೂನ್ಯ ಮುಖಗಳಾಗಿ ಕಳೆಗುಂದಿದ್ದೇನೆ. ಇನ್ನು ಪುನಃ ಆ ಭಾಗ್ಯವನ್ನು ಕಾಣುವ
ಸುದಿನವೆಂದಿಗೆ ನನಗೆ ಲಭ್ಯವಾಗುವುದು ಎಂದು ಭೂದೇವಿಯು ಕಣ್ಣೀರು ಸುರಿಸುತ್ತಾ ವಿಲಪಿಸುತ್ತಿದ್ದಳು. ರಾಜೇಂದ್ರನಾದ ಪರೀಕ್ಷಿತ್ತು ಧರ್ಮಪುರುಷ ಮತ್ತು ಭೂದೇವಿಯರ ಈ ಆಶ್ಚರ್ಯಕರ ಸಂಭಾಷಣೆಯನ್ನು ಕೇಳಿ ಕೇವಲ ಧರ್ಮಾತ್ಮನು ಮೃದು ಹೃದಯನು ಆದ್ದರಿಂದ ತಾನು ವ್ಯಥೆಗೊಳ್ಳುತ್ತಾ ಮುಂದೇನು ಮಾಡಬೇಕೆಂದು ಯೋಚಿಸುತ್ತಾ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದನು. ಪರೀಕ್ಷಿನ್ ಮಹಾರಾಜನು ಭೂದೇವಿ ಮತ್ತು ಧರ್ಮಪುರುಷರ ಸಂಭಾಷಣೆಯನ್ನು ಕೇಳಿ ಮನಸ್ಸು ವಿಚಾರಯುಕ್ತವಾಗಿರಲು ಅಲ್ಲೇ ನಿಂತಿದ್ದನು. ಆ ಸಮಯದಲ್ಲಿ ಅಲ್ಲಿಗೆ ರಾಜವೇಷಧಾರಿಯಾಗಿದ್ದ ಒಬ್ಬ ಪುರುಷನು ಬಂದನು. ಅವನು ರಾಜಚಿಹ್ನೆಗಳಾದ ಕಿರೀಟಿ ಕುಂಡಲಗಳಿಂದ ಒಪ್ಪುತ್ತಾ ಕೈಯಲ್ಲೊಂದು ದಂಡವನ್ನು ಧರಿಸಿದ್ದನು. ಅವನು ಮಂಗಳಕರವಾದ ರಾಜಚಿಹ್ನೆಗಳಿದ್ದರೂ ಉಗ್ರರೂಪನಿಂದಲೂ ಕ್ರೂರವಾದ ಕೆಂಗಣ್ಣ ನೋಟದಿಂದಲೂ ಭಯಂಕರನಾಗಿ ಕಾಣಿಸುತ್ತಿದ್ದನು. ಆ ಪುರುಷನು ಮುಂದಕ್ಕೆ ಬಂದು ತನ್ನ ಕೈಯಲ್ಲಿದ್ದ ದಂಡದಿಂದ ಅಲ್ಲೇ ಕುಂಟುತ್ತಾ ನಿಂತಿದ್ದ ಆ ವೃಷಭವನ್ನು ಅಕಾರಣವಾಗಿ ಪ್ರಹರಿಸುತ್ತಿದ್ದನು. ಅವನ ಆ ಪ್ರಹಾರದಿಂದ ನೊಂದ ಆ ವೃಷಭವು ನಡುಗುತ್ತಾ ಸ್ವಲ್ಪ ಸ್ವಲ್ಪ ಮೂತ್ರಸ್ರಾವ ಮಾಡುತ್ತಾ ಭಯದಿಂದ ತಲ್ಲಣಿಸುತ್ತಿತ್ತು. ಆ ನೀಚ ಶೂದ್ರನು ಕರುವಿಲ್ಲದೆ ಅಲ್ಲೇ ನಿಂತು ಕೆಂಗೆಟ್ಟಿದ್ದ ಆ ಹಸುವನ್ನು ವಿನಾಕಾರಣವಾಗಿ ಬಾರಿ ಬಾರಿಗೂ ಎಡಗಾಲಿನಿಂದ ಒದೆಯುತ್ತಿದ್ದನು. ಅದು ಅತಿದೈನ್ಯದಿಂದ ಕಣ್ಣೀರು ಸುರಿಸುತ್ತಾ ದೀನ ವಾಣಿಯಿಂದ ಅಂಬಾ ಎಂದು ಕೂಗುಡುತ್ತಿತ್ತು. ಸುವರ್ಣಾಲಂಕೃತವಾದ ರಥದಲ್ಲೇ ಇದ್ದು ಆ ದುರಾತ್ಮನು ಮಾಡುತ್ತಿದ್ದ ಆ ಕಾರ್ಯವನ್ನು ಕಣ್ಣಿನಿಂದ ನೋಡಿದ ಸಾಧುಶೀಲನಾದ ಪರೀಕ್ಷಿತ್ ರಾಜನು ರಥವನ್ನು ನಡೆಸಿಕೊಳ್ಳುತ್ತಾ ಮುಂದಕ್ಕೆ ಬಂದು, ಎಲವೋ ದುರಾತ್ಮ, ಯಾರು ನೀನು? ನಿರಪರಾಧಿಗಳಾದ ಈ ದುರ್ಬಲ ಪ್ರಾಣಿಗಳನ್ನು ಮೈಕೊಬ್ಬಿನಿಂದ ಹಿಂಸಿಸುವ ನಿನ್ನನ್ನು ದಂಡಿಸುವವರು ಯಾರು ಇಲ್ಲವೆಂದು ತಿಳಿದಿರುವೆಯಾ? ಈ ರಾಜ್ಯವೆಲ್ಲವೂ ನನ್ನ ಪಾಲನೆಗೊಳ್ಳಪಟ್ಟಿರುವುದೆಂದು ತಿಳಿಯುವಿಯಾ? ವೇಷದಲ್ಲಿ ರಾಜನಂತೆ ಕಾಣುತ್ತಾ ಈ ಚಂಡಾಲ ಕೃತ್ಯವನ್ನು ಮಾಡುತ್ತಿರುವ ನೀನು ದಂಡನಾರ್ಹನಾಗಿದ್ದೀಯೇ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಧರ್ಮಸ್ಥಾಪನೆಗಾಗಿ ಅವತರಿಸಿದ್ದ ಶ್ರೀಕೃಷ್ಣ ಪರಮಾತ್ಮನು ಗಾಂಡೀವಧರಿಯಾಗಿದ್ದ ಮಹಾಬಹು ಅರ್ಜುನನು ಈ ಲೋಕವನ್ನು ತ್ಯಾಗ ಮಾಡಿ ಹೊರಟುದರಿಂದ ಇನ್ನೂ ನಿನ್ನನ್ನು ಕೇಳುವರ ಯಾರೂ ಇಲ್ಲವೆಂದು ಬಗೆದೆಯಾ? ನಿಷ್ಕಾರಣವಾಗಿ ಈ ಸಾಧು ಪ್ರಾಣಿಗಳನ್ನು ಹಿಂಸಿಸುತ್ತಿರುವ ದುರಾತ್ಮನಾದ ನೀನು ನನ್ನ ಖಡ್ಗಹತದಿಂದ ಮರಣಗೊಳ್ಳುವುದು ತಪ್ಪದು, ಎಚ್ಚರ ಎಂದು ಗರ್ಜಿಸಿದನು. ದೇವತೆಯಂತೆ ಮಹಾ ತೇಜಸ್ವಿಯಾದ ಆ ರಾಜೇಂದ್ರನ ಬಾಯಿಂದ ಬಂದ ಆ ಮಾತುಗಳನ್ನು ಕೇಳಿದನೊಡೆಯೇ ಕಪಟ ರಾಜವೇಷದ ಆ ಕ್ಷುದ್ರ ವ್ಯಕ್ತಿಯು ಭಯಕಂಪಿತನಾಗಿ ತನ್ನ ದಂಡವನ್ನು ಕಂಕುಳಲ್ಲಿಟ್ಟುಕೊಂಡು ಕೈ ಮುಗಿದು ನಿಂತುಕೊಂಡನು. ಆಗಲ ರಾಜೇಂದ್ರನು ಅಲ್ಲೇ ಆ ದುರುಳನ ಭಯದಿಂದ ನಡುಗುತ್ತಾ ನಿಂತಿದ್ದ ಆ ವೃಷಭವನ್ನು ಕುರಿತು, ಎಲೆ ವೃಷಭರಾಜ, ಶುಭ್ರದೇಹದಿಂದ ವಿರಾಜಿಸುತ್ತಿರುವ ನೀನು ಯಾರು? ನಿನ್ನ 4 ಪಾದಗಳಿಂದಲೂ ಭೂಮಿಯಲ್ಲಿ ನಿಲ್ಲದೆ ನೀನು ಕೇವಲ ಒಂದೇ ಪಾದದಿಂದ ನಿಂತು ಕಷ್ಟಪಡುತ್ತಿರುವುದರ ಕಾರಣವೇನು? ನಿನ್ನ ಆ ದುರ್ದಶೆಯನ್ನು ನೋಡಿ ನನಗೆ ಬಹಳ ವ್ಯಸನ ಉಂಟಾಗಿದೆ. ಮಹಾತ್ಮರಾದ ಪಾಂಡವರ ವಂಶಜನಾದ ನಾನು ರಾಜ್ಯಾಧಿಪತ್ಯ ಮಾಡುತ್ತಿರುವಾಗ ಯಾವ ಪ್ರಾಣಿಯೂ ದುಃಖಕ್ಕೆ ಒಳಗಾಗಬಾರದು. ಹೀಗಿರುವಲ್ಲಿ ನಿನ್ನ ಕಣ್ಣಲ್ಲಿ ನೀರು ಸುರಿಸುತ್ತಿರುವುದೇಕೆ? ಇನ್ನು ಈ ವ್ಯಸನವನ್ನು ಬಿಡು. ನಾನು ಈ ದುರಾತ್ಮನನ್ನು ನನ್ನ ತೀಕ್ಷ್ಣ ಬಾಣಗಳಿಂದ ನಿಗ್ರಹಿಸಿ ನೀನು ನಿನ್ನ 4 ಪಾದಗಳಿಂದಲೂ ನಡೆಯುವಂತೆ ಮಾಡುವನು. ಸಾಧ್ವಿಯಾದ ಎಲೆ ಧೇನುವೆ, ಇನ್ನು ನೀನು ನಿನ್ನ ದುಃಖವನ್ನು ಬಿಟ್ಟು ನಿರ್ಭಯದಿಂದಿರು. ಯಾವ ರಾಜ್ಯದಲ್ಲಿ ನಿರಪರಾಧಿಗಳಾದ ಪ್ರಜೆಗಳು ಪ್ರಾಣಿಗಳು ದುಷ್ಟರಿಂದ ಬಾಧೆ ಪಡುತ್ತಿರುವುದರನ್ನು ನೋಡಿಯೋ ಲಕ್ಷ್ಯ ಮಾಡದೆ ಮದೋನ್ಮತ್ತನಾಗಿರುವ ರಾಜನು ಇರುವನು. ಅವನು ತನ್ನ ಆಯುಸ್ಸು, ಕೀರ್ತಿ, ಸೌಭಾಗ್ಯ, ತೇಜಸ್ಸು ಹೀಗೆ ಎಲ್ಲವನ್ನೂ ಕಳೆದುಕೊಂಡು ನಾಶವಾಗುವನು. ನಿರಪರಾಧಿಗಳು ದುರ್ಬಲರು ಆದ ಸಜ್ಜನರಿಗೆ ದುಷ್ಟರಿಂದ ಉಂಟಾಗುವ ಉಪದ್ರವವನ್ನು ನೀಗಿಸುವುದೇ ಕ್ಷತ್ರಿಯರಾದ ನಮ್ಮ ಮುಖ್ಯ ಧರ್ಮವಾಗಿದೆ ಎಂದು ನುಡಿದನು. ಪುನಃ ಆ ರಾಜೇಂದ್ರನು ಆ ವೃಷಭವನ್ನು ಕುರಿತು, ಅಯ್ಯ ವೃಷಭರಾಜ, ನಿನ್ನ ಈ 3 ಪಾದಗಳು ಯಾವ ದುರಾತ್ಮನ ಪೀಡೆಯಿಂದ ಹೀಗೆ ಕುಂಟು ಬಿದ್ದು ನಿನಗೆ ಬಾಧೆಯಾಗಿರುವುದು? ಆ ಸಂಗತಿಯನ್ನು ನನಗೆ ಹೇಳು. ಈಗಲೇ ನನ್ನ ಕೈ ಖಡ್ಗದಿಂದ ಆ ಹಿಂಸಕನ ತೋಳುಗಳನ್ನು ಕತ್ತರಿಸಿ ಕೆಡಹುವನು. ಕ್ಷತ್ರಿಯ ಧರ್ಮ ರಕ್ಷಣೆಗಾಗಿ ಕಂಕಣ ಕಟ್ಟ ನಿಂತಿರುವ ನಮ್ಮಂತಹ ರಾಜರಿರುವಾಗಲೂ ಪ್ರಜೆಗಳು ದುರ್ಗತಿಗೆ ಈಡಾದರೆ ರಾಜ್ಯವು ಅರಾಚಕವಾಗದಂತೆಯೇ ಅಲ್ಲವೇ? ಆದುದರಿಂದ ನನ್ನ ರಾಜ್ಯಭಾರದಲ್ಲಿ ಇಂತಹ ಅನ್ಯಾಯ ಕಾರ್ಯ ನಡೆಯಲು ನಾನು ಎಂದಿಗೂ ಎಡಗೂಡಲಾರೆನು ಎಂದನು. ಶ್ರೀಕೃಷ್ಣಾರ್ಪಣಮಸ್ತು.